ಗದ್ದೆಗೆ ಹೋಯ್ದಾರ ಗದ್ದೆಗೆ ಕೂತ್ಕೊಂಡ್ ಕಷ್ಟೇ ಹೋಗ್ಬಿಡ್ತಪ್ಪ. ಯಾವ್ದೋ ಮೆಸೇಜ್ ಬಂತ ನೋಡಮ್ಮ. ನಿನ್ನೆ ಓಡಾಡ್ತೀನಿ ಅಗ್ರಸು ಜಗ್ಗಿ ಖಾರ ಹಾಕ್ಬಿಟ್ಟಣ. ಏನ್ ಮಾಡ್ತಿ ತಡಿಟ್ನ್ಯಾ ಫೋಟೋ ಹೆಂಗ್ ಬರ್ತಾವ ಮನಿದ್ ಮಬ್ಬು ಅಂತ ನೋಡೋದ್ನ್ಯಾಗ ಸಮಿತಿ ಒಳ್ಳೆ ತಕನಮ್ ತಡಿ ನೋಡಮ್ ತಡಿ ಫೋಟೋ ಈ ತಕೊಂಡ್ ಬೇಸ್ ಬಂತು ಏನಲ್ಲ ಸತ್ಯ ಸತ್ಯ Kenapa tak tidur lagi, ha? Yang baca banyak apa? Bukannya phone apa? Ada Ravi ಅದಕ್ಕೆ ಕಾಣವಲ್ಲಲ್ಲ. ಅಣ್ಣ ಕುಂತಾನಲ್ಲ ಇಲ್ಲಿ ಕೇಳಮ್ ತಡಕ. ಅಣ್ಣ ನಿಮ್ಮ ರವಿ ಅದಕ್ಕೆ ಕಾಣವಲ್ಲ ಅಣ್ಣ ಮುಂದಿರಿದ್ದ. ಹೌದಣ್ಣ ನೀವು ಹಂಗ ಬಂದು ನಾನು ಮನೇಲಿಂದ ಮನೆಗೆ ಏನಾರ ಅದನ್ನ ನೋಡ್ಕೊಂಬರಮ್ಮ ಬಾ. ಬರ್ತೀರಣ್ಣ? ಬಾ ಬಾ. ಊಟ ಮಾಡಿದೆ ಮಾಡಿ ನೀನು ಹೌದಣ್ಣ ನೇರ ಮನೆಗೆ ಮಕ್ಕಳೇನು ಅವನು ಮುಂದಿರಿದ್ದ. ಹೌದಾ ನೋಡಮ್ಮ ಮಂತ್ರಿ ಇರ್ತಾನ ಮಕ್ಕಂದಿರ್ತಾನಲ್ಲಿ ಅವನು ಇಲ್ಲೇ ಮಕ್ಕಂದಿರ್ತಾನ ನೋಡಂಬ. ಗೊತ್ತಾಯ್ತು ನೋಡಪ್ಪ 12 ಗಂಟೆ ಆಯ್ತು ಇಲ್ಲಿ ನೋಡಪ್ಪ ಬರೀ ಇದಾಯ್ತು ಬರೀ ಮಕ್ಕಳು. ಏಯ್ ರವೆ ರವೆ ಏ ರವೆ 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 ಏ ರವೆ ಏ ಎಷ್ಟಾಯ್ತು ಟೈಮ್? ಎದಕ್ಕೆ ನಡಗತ್ತಲ್ಲ? ಅಲ್ಲ ನಾನು ನಿನ್ನೆ ರಾತ್ರಿ ದಡ್ಡಿ ಹೋಯ್ತಣ್ಣ. ದೆವ್ವ ನೋಡಿ ಹಂಚ್ಕೊಂಡು ನಡಿ ಬಂದ್ಬಿಟ್ಟಿನಣ್ಣ. ಏ ಈಗಿನ ಕಾಲದಾಗ ಯಾವುದು ದೆವ್ವ ಭೂತ ಅನ್ನಕ್ ಮಾಡ್ಯಾರ ಉಚ್ಕೊಡಿ. ಎಲ್ಲ ಕಷ್ಟ ಮಂದಿ ಕುಂತಾರ ಹೋಗಮ್ ತಡಿ. ಕುಂತಿರಲ್ಲ ಏನಿಲ್ಲಪ್ಪ ಇತ್ತು ನಿನ್ನ ರಾತ್ರಿ ಎಲ್ಲಿಗೆ ಹೋಗಿದ್ನಂತ ದೆವ್ವ ಏನು ಏನು ಹೇಳಕತ್ತೇನ? ನಿನ್ನೆ ರಾತ್ರಿ ನನಗುಟ್ಟ ಫ್ರೀ ಫೈರ್ ಆಡ ನಾನು ನೋಡಿ ಮಕ್ಕಳನ್ನ ನೋಡಿ. ಅಲ್ಲ ಇದು ಏನು ದೆವ್ವ ನೋಡಿ ಹಂಚ್ಕೊಂಬಂದಾನ. ಅಣ್ಣ ಸ್ವಾಮೀಜಿ ಕರ್ಕೊಂಡು ಹೋಗ ಮನೇಲಿ. ಎಲ್ಲಿದಾನ ನಾ ನೋಡಿರ್ಲಲ್ಲ. ಏನು ಮಾಡೋಕ್ಕೂ ಒಟ್ಟ ತಿಳಿಯರಂಗ ಐತಿ. ಕೂತು ಅಲ್ಲ ಎಷ್ಟು ಗಂಟೆಗೆ ಇರ್ತಾನ ಸ್ವಾಮೀಜಿ? ಎಷ್ಟು ಗಂಟೆಗೆ ಮಾಡ್ತಾನೆ? 7 ಗಂಟೆ ಸಿಗ್ತಾನ. ಪೂಜೆ ಮಾಡ್ತಾರ. 8 ಗಂಟೆ ಸಿಗುತ್ತಾನ ನೋಡಮ್ಮ. 8 ಗಂಟೆಗೆ ಸಿಗ್ತಾನ? ಹೋಗ್ರ ಕರ್ಕಂದ ಇವತ್ತು ರಾತ್ರಿ ಹೋಗಮ್ಮ. ಆಯ್ತು 8 ಗಂಟೆಗೆ ಹೋಗೋಣ. ಹಾಂ ಆಯ್ತು. ರವಿ ಮಂತ್ಯಕ್ಕೆ ಹೋಗಂಬ ಮನೆ ಮಕ್ಕನಂತ ಎಲ್ಲಿ ಬೇಕಲ್ಲಿ ಮಕ್ಕಂದು ಬಾ. ಅಲ್ಲಿ ಅವತ್ತು ರಾತ್ರಿ ಕರ್ಕೊಂಡು ಹೋಗ್ತೀವಿ ಸ್ವಾಮೀಜಿ ತಲೆ ಕರ್ಕೊಂಡು ಹೋಗ್ತೀವಿ. ಹಂಚಿಕೆ ಮಾಡ್ದ ಯಾವ ಭೂತಿಲ್ಲ ದೆವ್ವಿಲ್ಲ ಬರೀ ಅನ್ನಕ್ಕೆ ಮಾಡ್ಯಾರ ಪೂಜೆ ಇರಲಿಲ್ಲ. ಹಂಗಂದ ರೊಕ್ಕ ತಗೊಂತಾರ ಭೂತ ದೆವ್ವ ಭೂತ ಜಾಲಿ ಪಾಲಿ ಇರ್ತಾವಲ್ಲಿ. ಇಷ್ಟು ಜಲ್ಲಿ ನಾನು ಹಂಚ್ಕೊಂಬರಲ್ಲ ಅದಪ್ಪ. ಸ್ವಾಮೀಜಿ ನೋಡಲ್ಲ ಆತ ಅಂತ Kenapa tak tidur lagi, ha? ಅಲ್ಲ ನಿಮ್ಮ ಮಿಸ್ಸು ಎಲ್ಲಿಗೆ ಏನಪ್ಪ? ಯಾಕಣ್ಣ? ಇಲ್ಲ ಒಂದು ಸ್ವಲ್ಪ ಸ್ವಾಮೀಜಿ ತೋರ್ಸ್ ನಂದಿದ್ನ ಅದಕ್ಕೆ ಬೇಕಾಗಿತ್ತು. ಹೌದಾ? ಆತ ಎಲ್ಲಿಗೆ ಹೋಗ್ಯಾನಣ್ಣ? ನಾ ತೋರಿಸ್ತೀನಿ ನೋಂಬ. ನೋಡಿಯಾ? ನೋಂಬ ನೋಡಿದ್ಯಾ? ನೋಡೀನಿ ಪಕ್ಕಲ್ಲ ಪಕ್ಕ. ಆಯ್ತು ಒಮ್ಮೆ ಅಣ್ಣ. ಏ ತಡಿ ನಮ್ಮ ರವಿಗೆ ಫೋನ್ ಮಾಡಿ ಕರ್ಕೊಂಡು ತಡಿ. ನಮ್ಮ ರವಿನ ಕರ್ಕೊಂಡು ಹೋಗ್ಬೇಕಾ? ಫೋನ್ ಮಾಡ್ತೀನಿ. ಹಲೋ ಬಾ ರವಿ ಇಲ್ಲಿ ಹಂಗೆ. ಹಲೋ ಅಣ್ಣ
ಬಂತಡಣ ಇಲ್ಲೇ ಇದ್ನೆ ಬಾ ಬಾ ಜೈಲ್ ಬಾ ಓಮ್ ಅಲ್ಲ ಪುಕ್ಳ ಒಕ್ಕಂದಿ ಜೈಲ್ ಬಾ ಬರ್ರಿ ನಾವು ಹೋಗ್ಬರ್ರಿ ಹಾಕ್ಬಿಡ್ರಿ ಓಮ್ರೆ ಓಮ್ರೆ ಆತ ಓಮ್ರಿ ಬಾ ಅಣ್ಣ ನಮ್ಮ ಸ್ವಾಮೀಜಿ ಎಂತೆಂತ ದೇವ್ರು ಬಿಡ್ಸೋಣ ಏಯ್ ಯಾವ ಸ್ವಾಮೀಜಿ ಅಲ್ಲ ರೇ ಬರೀ ರೊಕ್ಕ ಮಾಡ್ತಾರ ನಮ್ಮ ಸ್ವಾಮೀಜಿ ಹಂಗಲ್ಲು ನಮ್ಮ ನೋಡಂ ಬಾ ನಾವು ಹೆಂಗದ ನೋಡ್ತೀನಿ ಬಾ ಸ್ವಾಮಿ ಬರ್ರಿ ಎಲ್ಲದ ನೀನು ಅವಾಗ್ಲಿಂದ ಕರ್ಕೊಂಬರಕತ್ತಿದ್ದೀನಿ ಕಾಣ್ತಂತ ಈಗ ಲೈಟ್ ಕಾಣ್ತಲ್ಲ ಅದ ನೋಡ್ರಿ ಅಷ್ಟು ದೂರ ಅಲ್ಲ ಲೇಪಿ ಆಗಲೇ ಕರ್ಕೊಂಬಂದು ಟೈಮ್ ಮಾಡಿ 9 ಹಾಕಿ ಬಂತೆ ನೀನು ಎಷ್ಟು ದೂರ ಐತೆ ಇನ್ನೇ ಸ್ವಲ್ಪ ಐತಿ ಅಣ್ಣ ಅಣ್ಣ ಅಂಜಿಕ್ ಬರ್ತೈತೆ ಅಣ್ಣ ನನಗ ಅಂಜಿಕೆನಕ್ಕೆ ಏನಕ್ಕೆ ನಾನಿಲ್ಲ ತಾಸು ತಡಿ ಎಲ್ಲ ದೇವಪ್ಪ ನಂಬಡ್ದಲ್ಲಿ ಸ್ವಾಮೀಜಿ ಆತಂತ ಸ್ವಾಮೀಜಿ ಅದ ನಾನು ನೋಡಮ್ ನಡಿ ಇಲ್ಲ ಎಲ್ಲಪ್ಪ ಐತಿ ಅಣ್ಣ ಇಲ್ಲೇ ಐತಿ ಕಾಣ್ತಲ್ಲ ಲೈಟ್ ಕಾಣ್ತಲ್ಲ ಅದ ನೋಡ್ರಿ ಏಯ್ ನಾನಿಲ್ಲ ರವಿ ಮತ್ತೆ ಯಾರು ಬಂದಿಲ್ಲ ಇವತ್ತು ಹುಣ್ಣಿಮೆ ಐತೆ ಜಗ್ಗಿ ಜನ ಬರ್ತಿದ್ರ ಜಲ್ದಿ ಕರ್ಕೊಂಬರ್ರ ಶಾಂತಿ ಶಾಂತಿ ಹಾ ನಾ ಶಾಂತಿ ಪಡ್ನ ಕರ್ಕೊಂಬರ್ರ ಜಲ್ದಿ ಕರ್ಕೊಂಬರ್ ತಡಿ ನೀನ ಎಲ್ಲಿ ಅದ ಅಣ್ಣ ಇಲ್ಲಿ ಬ್ಯಾಂಕ್ ಕಾಣ್ತದೆ ಅಣ್ಣ ನಮ್ಮ ಸ್ವಾಮೀಜಿ ಇದು ಅನ್ ಬೆಂಕಿ ಅಣ್ಣ ಅವನು ಸ್ವಾಮೀಜಿ ಹಂಗದ ನಾವೆಲ್ಲಿ ಅವನು ಸ್ವಾಮೀಜಿ ಹಾ ಐತಿ ನೋಡಪ್ಪ ನಮ್ಮ ಸ್ವಾಮೀಜಿ ದೇವ್ ಬಿಡಿಸ್ತಾನಪ್ಪ ಎಂತೆಂತ ದೇವ್ ಬಿಡಿಸ್ತಾನ ಗೊತ್ತಿಲ್ಲ ನಿನಗೇನು ಹಾ ಸ್ವಾಮಿಗಳು ಭಕ್ತರು ಬಂದಾರ ಬರ್ಲ ನನ್ ದೃಷ್ಟ ಕಾಣ್ತದೆ ಕುಂತಾರೆ ಕುಂದ್ರಪ್ಪ ಕುಂದ್ರೆ ನಮ್ಮ ಸ್ವಾಮೀಜಿ ಇದೆ ನೋಡ್ರಿ ಹಾ ಐತೆ ನೋಡಪ್ಪ ಸರ್ ರೀ ಸ್ವಾಮೀಜರ ನಮಸ್ಕಾರ ಯಾಕೆ ಬಂದಿದ್ರಲ್ಲ ಹೇಳ್ರಿ ಹಿಂಗ ನಮ್ಮ ಹುಡುಕ ದೆವ್ವ ನೋಡಿ ಹಂಚ್ಕೊಂಡ ರಾಮ್ ದೀಪ್ ದೀಪ್ ಛಟ್ ಫಟ್ ಡುಡು ರಾಮ್ ದೀಪ್ ದೀಪ್ ಏ ಅಪ್ಪ ಅವನ್ನ ಜಲ್ಲಿ ಕಳ್ಸು 7 ಗಂಟೆ ಇಟ್ಟಾನ ಒಳಗ ಛಟ್ ಫಟ್ ಡುಡು ಸೇವಕ ಇದನ್ನ ಅವನಿಗೆ ಕೊಟ್ಟು ಕಳಿಸು ತಾಂಬ ಸ್ವಾಮೀಜಿ ಕೊಡವನ್ನ ಮೊದ್ಲು ಕಳಿಸಿರುವಾಗ 7 ಗಂಟೆ ಇಟ್ಟಾನ ಓಂ ದಾಮ್ ದೀಮ್ ಸ್ವಾಮೀಜಿ ಬರೇ ಬದ್ಲಾರ ಯಾವ್ದಾತ್ ನಮಗೆ ಹೇಳ ಸ್ವಾಮೀಜಿ ತಡೆಯಪ್ಪ ಹೇಳ್ತೀನಿ ಕಂದ ನಿಂದ್ಗಂದು ಆಯ್ತು ಸ್ವಾಮೀಜಿ ಹೇಳ ಸ್ವಾಮೀಜಿ ಬೇಗ ಅಲ್ಲೊಂದು ಇದು ಇರುತ್ತೆ ಸ್ವಾಮೀಜಿ ಪರಿಹಾರ ಕೊಡು ಸ್ವಾಮೀಜಿ ಜಲ್ದಿ ತಡೆ ಕಂದ ಓಂ ಬಾಮ್ ದೀಮ್ ದಿಸ್ ಷಟ್ಪಟ್ ದುಡು ಅಲ್ಲೊಂದು ಗೋರಿ ಇರುತ್ತೆ ಹಾ ಸ್ವಾಮೀಜಿ ಗೋರಿ ತಕೋಗಿ ರಾತ್ರಿ 12 ಗಂಟೆಗೆ 12 ಗಂಟೆಗೆ ಸ್ವಾಮೀಜಿ ಹೂನಪ್ಪ ಕಂದ ಹಾ ಸ್ವಾಮೀಜಿ ಅಲ್ಲಿ ಹೋಗಿ ಮಳಿ ಬಾರ್ದು ಬಾ ಆ ಭೂತ ದೆವ್ವ ಎಲ್ಲ ಹೋಗುತ್ತೆ ನಿನ್ಗೇನು ಕಾಡಲ್ಲ ಅದು ಏನಾರ ಬಂದ್ರೆ ಒಳ್ಳೆ ನನ್ಗೆ ಹೇಳು ಆಯ್ತು ಸ್ವಾಮೀಜಿ ಕಂದ ಹೋಯ್ ಬಾ ಆಯ್ತು ಸ್ವಾಮೀಜಿ ಓಂ ದಾಮ್ ದೀಪ್ ದಿಶ್ ಆಯ್ತು ಕೊಡ ಹಂಗಿದ್ರೆ ಕೊಡು ಸ್ವಾಮೀಜಿ ಅಂತ ಇದು ಒಟ್ಟು ಪರಿಹಾರ ಕೇಳಿದ್ರಲ್ಲ ಹಾ ಸ್ವಾಮಿ ಅದು ಎದಕ್ಕ ಹೇಳ್ರಿ ನನಗ ಇಲ್ಲ ಸ್ವಾಮೀಜಿ ನಮ್ಮ ತಮ್ಮ ಅಂಜಿಯಮ್ಮಂದನ್ ಸ್ವಾಮೀಜಿ ಮೊನ್ನೆ ಹೋಗಿ ಅದಕ್ಕೆ ಕೇಳಿದ್ವಿ ಸ್ವಾಮೀಜಿ ಆತಪ್ಪ ಕಂದ ಆತನ ಇಲ್ಲಿ ಕಳ್ಸು ನನ್ನ ಹತ್ತಿರ ಹೋಗಪ್ಪ ಹೇಳಪ್ಪ ಕಂದ ಅದು ಏನಾಯ್ತು ನಿಂದು ಸ್ವಾಮೀಜಿ ನಿನ್ನೆ ಸಂಡ ಸಿಗೋಯ್ತೀನಿ ಸ್ವಾಮೀಜಿ ಹ್ಞೂನಪ್ಪ ಹೇಳು ಭೂತ ಕಂಡು ಬಂದಿದ್ದೀನಿ ಸ್ವಾಮೀಜಿ ಅವ್ವ ಆತ ತಂದೆ ಕಂದ ನಾನು ಎಲ್ಲ ಪರಿಹಾರ ಮಾಡ್ತೀನಿ ಹಾಗಾದ್ನ ಆಯ್ತು ಸ್ವಾಮೀಜಿ ಓಂ ಬಾಮ್ ದೀಮ್ ದೀಮ್ ದಿಶ್ ತಗೋ ಈಗೆಲ್ಲ ಅದು ಸರಿ ಆಗ್ತದ ಆಯ್ತು ಸ್ವಾಮೀಜಿ ಬೇಸ್ ಹೇಳ ಪಂಚಿಕೆ ಬೇಡ ಅಂತ ಹೇಳ ಸ್ವಾಮೀಜಿ ಅಂಜಿಕೆ ಬಾರ್ದು ಒಂದು ಮಾಡ್ತೀನಿ ಇರು ಓಂ ಬಾಮ್ ದೀಮ್ ದಿಶ್ ತಗೋ ಇದನ್ನ ಇಟ್ಕೋ ನಿನ್ನ ನಡುವಿನಲ್ಲಿ ಕಟ್ಕೋ ಎಲ್ಲ ಪರಿಹಾರ ಆಗ್ತದ ಏ ಬಾಲೆ ಏಕಂತಿಲ್ ಬಾ ಜಲ್ದಿ ಸ್ವಾಮೀಜಿ ಅದನ ಕುಂತಗ ಏ ಅವ್ನ ಮುಂದೆ ಕರ್ಸಿಲ್ಲಿಗ ಆತ ಸ್ವಾಮೀಜಿ ಅವನ ಮಯಾಗ ಒಬ್ರಲ್ಲಿ ಇಬ್ಬರಲ್ಲ 5 ಜನ ಅದರ ಓಂ ಬಾಮ್ ದಿಶ್ ಅವನ್ನ ಈ ತಾತ ಕರ್ಸಿದ್ಯಾ ಓಂ ಬಾಮ್ ದೀಮ್ ದಿಶ್ ಷಟ್ ಫಟ್ ಡುಡುಮ್ ತಗೋ ಅವನ ಕೈಯಲ್ಲಿ ತಲೆ ಮೇಲೆ ಕೊಡು ಅವನಿಗೆ ದುರ್ಗವ 3 ಗಂಡ ಮಕ್ಕಳ ಹೆಸರು ಅದ್ ನೋಡಿ ಕೇಳಕ ಹೇಳ ಹನುಮ ಮನೋಜ ಕಾರ್ತಿಕ ಸಾಕು ಏ ನೀವು ಹೊರಗೆ ಬರ್ರಿ ಒಳಗೆ ಅದಕ್ಕೆ ಹೋಗಿಂದ್ರಿ ಅವ್ನ ಒಳಗ ನನಗ ಆಸೆಗಳವ ಅದಕ್ಕ ಬರಲ್ಲ ಅವ ಬರ್ತೀನಿ ನೋಡ ಓಂ ಬಾಮ್ ದೀಮ್ ದಿಶ್ ಷಟ್ ಫಟ್ ಡುಡುಮ್
ಈಗ ಬಸ್ ನೋಡ 5 ಜನ ಆಸೆಗಳು ಏನೇನು ಹೇಳ್ರಿ. ಒಬ್ಬಾಕಿಗ ಬರ್ಬೇಕಂತ, ಹಾ ನೈನ್ತ್ ಬೇಕಂತ, ಒಬ್ಬಾಕಿಗ ಗಂಡ ಮಕ್ಳಿಗೆ ಏನದು ಆಸೆ? ಒಬ್ಬನಿಗ ಚಾಯ್ಸ್ ಬೇಕಂತ, ಒಬ್ಬನಿಗ ನೈಟ್ ಬೇಕಂತ, ಒಬ್ಬನಿಗ ಮಾಂಸ ಬೇಕಂತ. ಬಾಬಾ ಬರ್ತಿಡ್ಕಂದಲ್ಲ. ಇಲ್ಲಿ ನೀವ್ ಮುಂದಕ್ಕೆ ಬಾ ಹೇಳ್ತೀನಿ. ಅವನ್ನ ಮುಂದೆ ಕರ್ಕೊಂಬರ್ರಿ. ಇಲ್ಲ ಹೇಳ್ತೀನಿ ನಾನು. ನನಗ ಆಸೆ ಈಡೇರ್ಬೇಕು. ಬಾಯ್ಲಿ ಎಲ್ಲ ತೀರಿಸ್ತೀನಿ. ಬರಲ್ಲ ಹೆಂಗ್ ಬರಲ್ಲ ಅಲ್ಲಿಯವ್ರೆ ನಾನು. ಓಂ ಬಂ ಬಿಸ್ ಷಟ್ಪಟ್ ಡುಡುಮ್. ಸಿದ್ದರಾಮಯ್ಯ ಸದನಲ್ಲಿ ನಿನ್ನ ಬಗಲ ಅವನ್ನ ನಿನ್ನ ಮನೆ ಕರ್ಕೊಂಡೋಗಿ ಕಳಿಸ್ತೇನೆ. ಅವಾಗ ಎಲ್ಲ ಪರಿಹಾರ ಆಗ್ತದೆ. ಇದೊಂದು ಜೈ ಭೀಮಾ ತಗೊಂಡಿಗೆ ಕೊಡು. ಸಿದ್ದರಾಮಯ್ಯ ಹೋಗಿ ಕರ್ಕೊಂಡು ಹೋಗು. ಕೊಡ ಸ್ವಾಮಿ ಇದನ್ನ ಕೊಡ್ತಾನ. ಒಂಬ ಎಲ್ಲ ಪರಿಹಾರ ಆಗ್ತದೆ. ಹೋಗೋ. ಅವ್ನು ನೋಡಿದ್ರೆ ಸ್ವಾಮೀಜಿ ಹೇಳ್ಬಿಟ್ಟಾನ ಮಾಡಬೇಡ ಅಂತ. ನೋಡಿದ್ರ ಗುಳಿತಂಗತ್ತೈತೆ. ಹೇ ಯಾರು ನಿಮ್ಮ ಇದಕ್ಕೆ ಆ ಸ್ವಾಮೀಜಿ ನೋಡಿದ್ರ ಇಲ್ಲೇ ಮಳೆ ಬೆಳೆ ಅಂತಾನ. ಏಯ್ ಯಾರವ್ರ ನಿಮ್ಮ ಅದಕ್ಕ ಬುಗುಳಿಟ್ಟಂಗತ್ತೈತಲ್ಲಿ. ಇಲ್ಲೇ ಇದ್ದಂಗ ಐತಡಿ. ಇಲ್ಲೇ ಬಡದ್ ಬಿಡಣ. ಬುಗುಳಿಟ್ಟಂಗತ್ತೈತಿ ಅದಕ್ಕ. ಆತು ಕೂತಿದ್ದಾತ ಹೋಯ್ ಬಿಡೋಣ. ಯಾವ ಕಂಜಿಕ್ ಬಂದಂಗತ್ತ. ಎಲ್ಲರಿಗೂ ನಮಸ್ಕಾರ. ಈ ಜಗತ್ತಲ್ಲಿ ಈ ದೆವ್ವ ಭೂತಗಳು ಇದಾವ ಇಲ್ವಾ ಅನ್ನೋದೇ ಎಷ್ಟೋ ಜನರಿಗೆ ಪ್ರಶ್ನೆಯಾಗಿ ಹಾಗೆ ಉಳಿದಿದೆ. ನಾನು ಕೂಡ ಈ ಆತ್ಮಗಳಿರೋದನ್ನ ಕೇಳಿದ್ದೇನೆ, ಆದರೆ ಈ ದೆವ್ವ ಭೂತಗಳನ್ನ ಇಲ್ಲಿವರೆಗೂ ಒಂದ್ಸರಿ ನೋಡಿಲ್ಲ. ಹಾಗಿದ್ರೆ ಇವನು ಅಲ್ಲಿ ಏನನ್ನ ನೋಡಿ ಹೆದರಿ ಓಡಿ ಬಂದಂತ ನೋಡ್ಕೊಂಡು ಬರೋಣ ಬನ್ನಿ. ಸತ್ಯ ನಾನು ಸತ್ಯ. ಇವನು ನಾನು ನೋಡೋಟ ನಾನು ನೋಡಿ ನೀರು ಕಟ್ಟಕ್ಕೆ ಬಂದೀನಿ. ನೀವು ಚಳಿ ಇಲ್ಲೇ ಊಟ ಏನೋ ದಿನ ಹೊಲ್ದಾಗ ಕೊಡ್ತೀನಿ. ನಾನು ನೀರು ಕೂಡ ತಗೊಳ್ಳಾರಂಗು ಏನೋ ನೆಂಪೇಲಿರ್ಬೇಕು. ನೀರು ಚಂದ ಬಚ್ಚಾಡಕ್ಕೆ ಬರ್ತೀನಿ. ಕಟ್ಟಾದಾತು ಮನೆಗೆ ಹೊರಡಂಬಾಕ. ನಿಜವಾಗ್ಲೂ ದೆವ್ವವನ್ನು ನೋಡಿ ಓಡಿ ಬಂದಿಲ್ಲ. ಇದು ದೆವ್ವನೇ ಎಂದು ಹೆದರೆಯಲ್ಲಿಂದ ಓಡಿ ಬಂದ. ಇವನ ಕತೆ ಬಿಟ್ಟಾಕಿ ಈ ಭೂಮಿ ಮೇಲೆ ಈ ದೆವ್ವ ಭೂತಗಳು ಇಲ್ಲ ಅಂತ ಇವನನ್ನ ಪ್ರತಿ ಸಾರಿ ಬೈತಿದ್ದ. ಯಾರು ಗೊತ್ತಾ? ಆ ಮಳೆ ಹೊಡೆಯಕ್ಕೆ ಹೋದಂಥ ವ್ಯಕ್ತಿ. ಹಾಗಿದ್ರೆ ಅವನಲ್ಲಿ ನಿಜವಾಗ್ಲೂ ಏನನ್ನ ನೋಡಿ ಹೆದರಿ ಸತ್ತೋದ ಅಂತ ಆ ಪ್ರಶ್ನೆ ಇನ್ನೂ ಕೂಡ ನಿಮ್ಗೆ ಹಾಗೆ ಕಾಡ್ತಾ ಇದೆ ಅಲ್ವಾ? ಬನ್ನಿ ಹಾಗಿದ್ರೆ ಅಲ್ಲೇನಾಯ್ತು ಅಂತ ನೋಡೋಣ. ಆತು ಕೂತಿದ್ದಾತ ಹೋಯ್ ಬಿಡೋಣ. ಯಾವ ಕಂಜಿಕ್ ಬಂದಂಗತ್ತ. ಆ ಗೋರಿ ಮೇಲೆ ಹೊಡೆಯಕ್ಕೆ ಅಂತ ಹೋದ ಮಳೆಯನ್ನ ಆ ಗೋರಿ ಮೇಲೆ ಹೊಡೆಯದೆ ಅಲ್ಲಿಂದ ಎದ್ದು ಬರಬೇಕಾದರೆ ನನ್ನನ್ನು ದೆವ್ವನೇ ಕೈ ಹಿಡಿದು ಎಳೆಯಿತು ಒಂದು ಗಾಬರಿಯಿಂದ ಸತ್ತೋಗಿದ್ದಾನೆ. ಇಷ್ಟೇ, ಈ ಜಗತ್ತಲ್ಲಿ ಈ ದೆವ್ವ ಭೂತಗಳು ಯಾವುವೂ ಇಲ್ಲ, ಹಾಗಂತ ಈ ಆತ್ಮಗಳಿಲ್ಲ ಅಂತ ನಾನು ಹೇಳೋದಿಲ್ಲ. ಯಾವಾಗ ಬೇಕಾದರೂ ಬರ್ಬೋದು.